ನಮಸ್ಕಾರ ಗುರುಗಳೇ, ನಾನಿವತ್ತಿದ್ದೀನಿ ಶೃಂಗೇರಿ ಶಾರದಾಂಬಾ ಟೆಂಪಲ್ ಹತ್ರ. ಇಲ್ಲಿಗೆ ಹೇಗೆ ಬರಬೇಕು ಅನ್ನೋದು ಮುಂಚೆ ಹೋಗಿ ನೀವು ನೋಡ್ಕೊಂಬನ್ನಿ. ಅದರ ನಂತರ ಈ ದೇವಸ್ಥಾನದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ತಿಳಿಸ್ಕೊಡ್ತೇನೆ. ಪಶ್ಚಿಮ ಘಟ್ಟಗಳ ಹಸಿರ ಮಡಿಲಲ್ಲಿ, ತುಂಗಾ ನದಿಯ ಶಾಂತಿಯ ತೀರದಲ್ಲಿ ನಿಶಬ್ದವೇ ಉಪದೇಶವಾಗಿರುವ ಒಂದು ದಿವ್ಯ ಸ್ಥಳವಿದೆ. ಅದೇ ಶೃಂಗೇರಿ. ಶೃಂಗೇರಿಗೆ ಬರಲಿಕ್ಕೆ ಬ್ಯಾಂಗ್ಳೂರಿಂದ ಡೈರೆಕ್ಟ್ ಬಸ್ಸಸ್ ಇದೆ. ಸ್ಲೀಪರ್ಗೆ 800 ರುಪೀಸ್ ತಗೊತಾರೆ, ಅಥವಾ ನಾರ್ಮಲ್ ಬಸ್ಸಲ್ಲಿ ಬರ್ತೀನಿ ಅಂದರೆ 400 ರುಪೀಸ್ ತಗೊತಾರೆ. ಶೃಂಗೇರಿಗೆ ಬರುವಂತಹ ಬಸ್ನ ಪ್ಲಾಟ್ಫಾರ್ಮ್ ನಂಬರ್ 3 ಆಗಿರುತ್ತೆ. ಬೆಂಗಳೂರಿನಿಂದ ಶೃಂಗೇರಿಗೆ 9 ಅವರ್ಗಳ ಬಸ್ ಜರ್ನಿ ಇರುತ್ತೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ರೂಮ್ಗಳು ಇಲ್ಲಿ ಸಿಗುತ್ತೆ, ಬಟ್ ಸೋಲೋ ಬಂದರೆ ರೂಮ್ ಸಿಗಲ್ಲ. ದೇವಸ್ಥಾನದ ರೂಮ್ಗಳು ನೀವು ನೋಡ್ಬೋದು, ಇಲ್ಲಿದೆ, ಈ ಥರ ಇದೆ. ನೀವು ಇಲ್ಲಿ ಒಬ್ಬರೇ ಅಥವಾ ಸೋಲೋ ಬಂದರೆ ದೇವಸ್ಥಾನದ ರೂಮ್ಸ್ ನಿಮಗೆ ಸಿಗೋದಿಲ್ಲ. ಫ್ಯಾಮಿಲಿಗೆ ಮಾತ್ರ ದೇವಸ್ಥಾನದ ರೂಮ್ ಸಿಗುತ್ತೆ, ಅಥವಾ ಫ್ರೆಂಡ್ಸ್ ಬಂದು ಸಹ ಇಲ್ಲಿ ಸಿಗುತ್ತೆ. ಆದ್ದರಿಂದ ನಾನು ಇಲ್ಲೊಂದು ರೂಮ್ ಮಾಡಿದ್ದೀನಿ. ಈ ರೂಮ್ನ ಕಾಸ್ಟ್ ನನಗೆ 600 ರುಪೀಸ್ ಬಿತ್ತು. ಶ್ರೀ ಶೃಂಗೇರಿ ಅತಿ ಎತ್ತರದ ಗೋಪುರ ಇದಾಗಿದೆ. ಇದರ ಎತ್ತರ 157 ಅಡಿ. ಇದರ ನಿರ್ಮಾಣ 2014ರಲ್ಲಿ ಆಗಿದೆ. ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಭಾರತಾದ್ಯಂತ ಸಂಚರಿಸಿದ ಮಹಾನ್ ತತ್ವಜ್ಞಾನಿ ಜಗದ್ಗುರು ಆದಿಶಂಕರಾಚಾರ್ಯರು ಅದ್ವೈತ ವೇದಾಂತ ತತ್ವವನ್ನು ಪುನರುಜ್ಜೀವನಗೊಳಿಸಲು ಹುಟ್ಟಿದರು. ಶಂಕರಾಚಾರ್ಯರು ಭಾರತಾದ್ಯಂತ 4 ಮಠಗಳನ್ನು ಸ್ಥಾಪಿಸಿದರು. ಇದರಲ್ಲಿ ಶಂಕರಾಚಾರ್ಯರು ಎಲ್ಲೆಲ್ಲಿ ಮಠಗಳನ್ನ ಸ್ಥಾಪನೆ ಮಾಡಿದ್ದಾರೆ ಅಂತ ನೋಡ್ಬೋದಾಗಿದೆ. ಮೊದಲನೇದು ಗುಜರಾತಲ್ಲಿ ಒಂದು ಸ್ಟಾರ್ಟ್ ಮಾಡಿದ್ದಾರೆ, ಮತ್ತು ಒರಿಸ್ಸಾದಲ್ಲಿದೆ, ಮತ್ತು ಉತ್ತರಾಖಂಡಲ್ಲಿದೆ, ಮತ್ತು ನಮ್ಮ ಕರ್ನಾಟಕದ್ದು ಮೊದಲ ಮಠ ನಮ್ಮ ಕರ್ನಾಟಕದಲ್ಲಿ ಅವ್ರು ಸ್ಥಾಪನೆ ಮಾಡಿರ್ತಾರೆ. ಒಳಗಡೆ ನಮ್ಗೆ ಎಂಟರ್ ಆಗಿದ ತಕ್ಷಣ ನಮಗೆ ಸಿಗೋದು ಒಂದು ಭಜನಾ ಮಂಟಪ. ಇಲ್ಲಿ ರಾತ್ರಿ ಭಜನೆ ಆಗ್ತಿತ್ತು, ತುಂಬ ಚೆನ್ನಾಗಿತ್ತು. ಮತ್ತು ಅದರ ನಂತರ ನಮಗೆ ಸಿಗೋದು ಶಾರದಾ ಸನ್ನಿಧಿ, ಆಮೇಲೆ ಶೃಂಗೇರಿಯ ಪೌರಾಣಿಕ ದೇವಸ್ಥಾನ ಸಿಗುತ್ತೆ. ಇದರ ಹಿಸ್ಟ್ರಿ ಏನಪ್ಪ ಅಂದರೆ, ಶಂಕರಾಚಾರ್ಯರು ಒನ್ಸ್ ಅಪಾನ್ ಎ ಟೈಮ್ ತಮ್ಮ ಶಿಷ್ಯಂದ್ರನ್ನೆಲ್ಲ ಕರ್ಕೊಂಡು ಭಾರತ ಪರ್ಯಟನೆ ಮಾಡ್ತಿರ್ತಾರಂತೆ. ಆಗ ಅವ್ರು ಇಲ್ಲಿಗೆ ಬಂದಾಗ ಇಲ್ಲಿ ಒಂದು ಗರ್ಭಿಣಿ ಕಪ್ಪೆಗೆ ನಾಗರಹಾವು ಎಡೆ ಎತ್ತಿ ನೆರಳು ಕೊಡ್ತಿರುತ್ತಂತೆ. ಇದನ್ನು ನೋಡಿದಂತಹ ಅವರು ಈ ಪ್ಲೇಸಲ್ಲಿ ನಿಜವಾಗ್ಲೂ ಏನೋ ಒಂದು ಶಕ್ತಿ ಇದೆ ಅಂತ ಅವ್ರು ಭಾವಿಸಿ ಇಲ್ಲಿ ಮಠವನ್ನು ಸ್ಥಾಪನೆ ಮಾಡಬೇಕಂತ ಅವರು ಆಲೋಚನೆ ಮಾಡಿ ಇಲ್ಲಿ ಸ್ಥಾಪನೆ ಮಾಡೋದೇ ಶ್ರೀ ಶೃಂಗೇರಿ ಶಾರದಾಂಬಾ ಟೆಂಪಲ್ ಅನ್ನ. ಈ ಪ್ಲೇಸಲ್ಲಿ ಯಾರೇ ವೈರಿಗಳು ಬಂದರೂ ಸಹ ಹಾವು ಮತ್ತೆ ಕಪ್ಪೆಯ ತರ ಒಂದಾಗ್ತಾರೆ ಅನ್ನೋ ಒಂದು ನಂಬಿಕೆ ಸಹ ಇಲ್ಲಿದೆ. ಗರ್ಭಿಣಿಯಾದ ಕಪ್ಪೆಯನ್ನು ಸೂರ್ಯನ ಬಿಸಿಲಿನಿಂದ ರಕ್ಷಿಸಲು ನಾಗರಹಾವು ತನ್ನ ಹೆಡೆಯನ್ನು ಚಾಚಿ ನಿಂತಿತ್ತು. ಅಹಿಂಸೆ, ಸಹಜ ಸಮತೋಲನ ಮತ್ತು ಕರುಣೆಯ ಸಂಕೇತವಾದ ಈ ದೃಶ್ಯದಿಂದ ಪ್ರೇರೇಪಿತರಾದ ಶಂಕರಾಚಾರ್ಯರು ಈ ಸ್ಥಳವನ್ನು ಸರ್ವಜ್ಞ ಪೀಠ ಸ್ಥಾಪನೆಗೆ ಯೋಗ್ಯವಾದ ಭೂಮಿ ಎಂದು ಘೋಷಿಸಿದರು. ಹೀಗೆ ಹುಟ್ಟಿಕೊಂಡಿದ್ದು ಶೃಂಗೇರಿ ಶಾರದಾ ಪೀಠ. ಇದು ಭಾರತ 4 ಪ್ರಮುಖ ಪೀಠಗಳಲ್ಲಿ ದಕ್ಷಿಣ ಪೀಠವೆಂದು ಪ್ರಖ್ಯಾತಿಯನ್ನು ಪಡೆಯಿತು. ಈ ದೇವಾಲಯದ ಬಗ್ಗೆ ಇರುವ ಇನ್ನೊಂದು ನಂಬಿಕೆ ಮತ್ತು ವಿಶೇಷತೆ ಏನಂತಂದ್ರೆ, ಇಲ್ಲಿ ಕಲ್ಲನ್ನ ಮೆಲ್ಟ್ ಮಾಡಿ, ಅಂದ್ರೆ ಕಲ್ಲನ್ನ ಕರಗಿಸಿ ಅದರಿಂದ ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಅನ್ನೋ ನಂಬಿಕೆ ಸಹ ಇದೆ. ಇಲ್ಲಿ ಡ್ರೆಸ್ ಕೋಡ್ ಇದೆ, ಪಂಚೆ ಮತ್ತೆ ಶಾಲು ಕಂಪಲ್ಸರಿ ಇರುತ್ತೆ. ಲೇಡೀಸ್ಗೆ ಸೀರೆ ಅಥವಾ ಚೂಡಿದಾರ್ ಇರುತ್ತೆ. ನೀವು ಬರ್ಬೇಕಾದ್ರೆ ನೀವು ಅದನ್ನ ಹಾಕೊಂಡು ಬನ್ನಿ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಶೇಷ ಸಂಗತಿ ಏನು ಅಂತಂದರೆ, ಇಲ್ಲಿ ಅಕ್ಷರಾಭ್ಯಾಸವನ್ನು ಸಹ ಮಾಡ್ತಾರೆ. ಇದೇ ಮಠದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡ್ತಾರೆ. ನೀವು ಅಲ್ಲಿ ಸೇವಾ ಕೌಂಟ್ರಲ್ಲಿ ರಿಸಿಪ್ಟನ್ನು ತಗೊಂಡ್ರೆ ಇಲ್ಲಿ ಅಕ್ಷರಾಭ್ಯಾಸವನ್ನು ಮಾಡ್ಬೋದು. ಅದಕ್ಕೆ ಸಂಬಂಧಪಟ್ಟಿದ್ದಂತಹ ಜಾಗವೇ ಇದು. ಇಲ್ಲಿ ಯಾಗ ಯಜ್ಞಗಳನ್ನು ಮಾಡ್ತಾರೆ. ಅಲ್ಲಿ ಸೇವಾ ಕೌಂಟ್ರಲ್ಲಿ ನೀವು ರಸೀದಿಯನ್ನು ತಗೊಂಡ್ರೆ
ಇಲ್ಲೆಲ್ಲವೂ ನೆರವೇರಿಸಿಕೊಡ್ತಾರೆ. ಈ ಬ್ರಿಡ್ಜ್ನ ದಾಟ್ಕೊಂಡಿದ್ರೆ ನಿಮ್ಗೆ ಅಲ್ಲೆಲ್ಲ ನರಸಿಂಹವನ ಅಂತ ಅನೇಕ ಮಠಗಳು ಸಿಗುತ್ತೆ. ಇನ್ನು ಶೃಂಗೇರಿಯಲ್ಲಿ ಹರಿಯುವಂತಹ ನದಿ ತುಂಗಾ ನದಿಯಾಗಿದ್ದು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಬರುವಂತಹ ನದಿಯಾಗಿದೆ. ನಿರಂತರವಾಗಿ ಹರಿಯುವ ಜ್ಞಾನದ ಪ್ರತೀಕವಾಗಿ ಇಲ್ಲಿ ತುಂಗೆಯನ್ನು ನಂಬಿದ್ದಾರೆ. ತುಂಗೆ ಇಲ್ಲಿ ಕೇವಲ ನದಿಯಲ್ಲ, ಶೃಂಗೇರಿಯ ಆತ್ಮ. ತುಂಗಾ ನದಿಯ ತೀರದಲ್ಲಿ ಕುಳಿತುಕೊಂಡರೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ. ಅದು ತುಂಗಾ ನದಿಯ ವಿಶೇಷ. ಇಲ್ಲಿ ಅನೇಕ ಮೀನುಗಳನ್ನು ನಾವು ಕಾಣಬಹುದಾಗಿದೆ. ಇದೆಲ್ಲವನ್ನು ಶಾರದಾ ದೇವಿಯ ಮೀನುಗಳು ಎಂದು ನಂಬಿದ್ದಾರೆ. ಮತ್ತು ಇಲ್ಲಿ ಯಾವುದೇ ರೀತಿಯ ಬೇಟೆಯಾಗಲಿ ಅಥವಾ ಮೀನು ಹಿಡಿಯುವ ಕಾಯಕವಾಗಲಿ ಇಲ್ಲಿ ನಡೆಯುವುದಿಲ್ಲ. ದೇವಾಲಯದ ಮೂರ್ತಿಗೆ ಬೇಕಾದಂತಹ ಅಭಿಷೇಕದ ನೀರು ಎಲ್ಲವೂ ಇದೇ ತುಂಗಾ ನದಿಯಿಂದ ಹೋಗುತ್ತೆ. ಬನ್ನಿ ಈಗ ನಾವು ತುಂಗಾ ನದಿಯನ್ನು ದಾಟಿಕೊಂಡು ನರಸಿಂಹದ ವನದ ಕಡೆ ಹೋಗೋಣ. ನರಸಿಂಹನ ವನದ ಕಡೆ ಗುರು ಹಿರಿಯ ಆಶ್ರಮಗಳು ಮತ್ತು ಹಳೆಯ ದೇವಸ್ಥಾನಗಳು ನಮಗೆ ಕಾಣಸಿಗುತ್ತೆ. ಈಗ ನೀವು ನೋಡ್ತಿರೋದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ತೋಟವಾಗಿದೆ. ಇಲ್ಲಿ ಬಿಡುವಂತಹ ಎಲ್ಲ ತರಹದ ತರಕಾರಿ ಆಗಿರಲಿ, ಹಣ್ಣುಗಳಾಗಿರಲಿ ಎಲ್ಲವೂ ಸಹ ದೇವಸ್ಥಾನಕ್ಕೆ ಬಳಸ್ತಾರೆ. ಇದು ಕಂಪ್ಲೀಟ್ ಆಗಿ ದೇವಸ್ಥಾನದ ಪ್ರಾಪರ್ಟಿ ಆಗಿದೆ. ನದಿಯನ್ನು ದಾಟಿಕೊಂಡು ನರಸಿಂಹದ ವನದ ಕಡೆ ಬಂದಾಗ ನಮಗೆ ಕಾಣಸಿಗುವುದು ಶಂಕರಾಚಾರ್ಯರ ಹಳೆಯ ದೇವಸ್ಥಾನ ಮತ್ತು ಗೋಶಾಲೆ. ಗೋಶಾಲೆಗೆ ಎಲ್ಲರೂ ಹೋಗಲಿಕ್ಕೆ ಅವಕಾಶ ಇಲ್ಲ, ಬಟ್ ಅದು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಶೃಂಗೇರಿ ನರಸಿಂಹವನಕ್ಕೆ ನೀವು ಬಂದರೆ ಆ ಕಡೆಯಿಂದ ಒಂದು ಬ್ರಿಡ್ಜ್ ಬರುತ್ತೆ. ಆ ಕಡೆಯಿಂದ ಬ್ರಿಡ್ಜ್ ದಾಟ್ಕೊಂಡು ಮತ್ತು ಈ ಕಡೆ ಒಂದು ಹಳೆ ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಮೂಲಕ ಸಹ ನಾವು ಹೋಗ್ಬೋದಾಗಿರುತ್ತೆ. ಇದೊಂಥರ ದಟ್ಟ ಕಾಡಿದೆ, ಜನ ಸಹ ಯಾರೂ ಇಲ್ಲ. ಸೆಂಟ್ರಲ್ ರಸ್ತೆ ಇದೆ, ಸಖತ್ತಾಗಿದೆ. ಈ ಕಡೆ ಬಂದರೆ ಈ ರಸ್ತೆನ ನೀವು ಮಿಸ್ ಮಾಡ್ಕೊಂಬಿಡಿ. ಇಲ್ಲಿ ಕಾಂಪೌಂಡಿನ ಪಕ್ಕದಲ್ಲೇ ಬ್ರಿಡ್ಜ್ ಇದೆ, ಬ್ರಿಡ್ಜ್ಗೆ ಹೋಗೋ ದಾರಿ ಇದೆ. ನಾನು ರಸ್ತೆ ನೇರಕ್ಕೆ ಹೋಗ್ತಿದ್ದೆ, ಮತ್ತು ಅವರೇ ಹೇಳಿದೆ ಈ ಕಡೆ ಹೋಗಿ ಅಂತ.
ಕಾಂಪೌಂಡ್ ಪಕ್ಕದಲ್ಲಿ ಇರುವ ರಸ್ತೆಯಲ್ಲಿ ನಾವು ಬರಬೇಕಾಗುತ್ತೆ. ಬಂದರೆ ನಮಗೆ ಸಿಗೋದೆ ಈ ಬ್ರಿಡ್ಜ್. ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಅದು ಹೊಸ ಬ್ರಿಡ್ಜು. ಇಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿ ಪೋಲ್ಸು, ಇದು ಹಳೆ ಬ್ರಿಡ್ಜು. ಅದು ಕನ್ಸ್ಟ್ರಕ್ಟ್ ಆಗೋಕ್ಕಿಂತ ಮುಂಚೆ ಇದರಲ್ಲೇ ಯೂಸ್ ಮಾಡ್ತಿದ್ರು. ಈಗ ಅದು ಕನ್ಸ್ಟ್ರಕ್ಟ್ ಆದಮೇಲೆ ಇದು ಸ್ವಲ್ಪ ಯೂಸೇಜ್ ಕಡಿಮೆ ಇದೆ. ಬಟ್ ಇದು ತುಂಬ ಚೆನ್ನಾಗಿದೆ. ದೇವಸ್ಥಾನ ನೋಡ್ಕೊಂಡು ಆ ಬ್ರಿಡ್ಜ್ ಮೇಲೆ ಬಂದು ಇದೆಲ್ಲ ರೌಂಡ್ ಹಾಕ್ಕೊಂಡು ಮತ್ತು ಇದ್ರ ಮೂಲಕ ಮತ್ತೆ ಹಿಂಗೆ ಹೋಗ್ಬೋದಾಗಿರುತ್ತೆ. ನಿಮಗೆ ದೇವಸ್ಥಾನದ ಎಡಭಾಗದಲ್ಲಿ ನಿಮಗೆ ಶಾಪಿಂಗ್ ಮಾಡಲಿಕ್ಕೆ ಅನೇಕ ಅಂಗಡಿಗಳು ಕಾಣಸಿಗುತ್ತೆ. ಶಂಕರಾಚಾರ್ಯರು ಬದುಕಿದ್ದೆ 32 ವರ್ಷ. ಅದರಲ್ಲಿ 12 ವರ್ಷಗಳ ಕಾಲ ಇದೊಂದೇ ಶಾರದಾ ಪೀಠದಲ್ಲೇ ಅವ್ರು ಕಳೆದಿರ್ತಾರೆ. ಅವ್ರಿಗೋಸ್ಕರ ಇಲ್ಲಿ ಮಾಡಿದಂತಹ ಒಂದು ಮಠ ಈಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಮಠಕ್ಕೆ ಸಂಬಂಧಪಟ್ಟಿರುವಂತಹ ಪುಸ್ತಕಗಳು ಮತ್ತು ಗುರುಗಳ ಫೋಟೋಗಳು ಇಲ್ಲಿ ಸಿಗುತ್ತೆ. ಇಲ್ಲಿ ಪರ್ಚೇಸ್ ಮಾಡ್ಬೋದು. ಇದು ಭೋಜನ ಶಾಲೆಗೆ ಹೋಗುವಂತಹ ದಾರಿಯಲ್ಲೇ ಸಿಗುತ್ತೆ. ಇಲ್ಲಿ ಪ್ರತಿ ದಿನವೂ ಅನ್ನ ದಾಸೋಹ ಇರುತ್ತೆ. ಅನ್ನ ದಾಸೋಹದ ಸಮಯ 12:15 2:30 ಮತ್ತು ರಾತ್ರಿಯಲ್ಲಿ 7:15 8:00ವರೆಗೂ ಇರುತ್ತೆ. ಪ್ರತಿದಿನವೂ ಸಾವಿರಾರು ಭಕ್ತರಿಗೆ ಅನ್ನವನ್ನು ಹಾಕುವಂತಹ ಪುಣ್ಯ ಕೆಲಸವನ್ನು ಈ ದೇವಸ್ಥಾನದ ಆಡಳಿತ ಸಿಬ್ಬಂದಿ ನಿರ್ವಹಿಸಿಕೊಳ್ಳುತ್ತಾ ಬಂದಿದ್ದಾರೆ. ಇಲ್ಲಿ ಬಂದಾಗ ನಿಮ್ಮ ಕೈಲಾದಷ್ಟು ಸಹಾಯವನ್ನು ನೀವು ಮಾಡಿ ಎಂದು ಈ ವಿಡಿಯೋದ ಮೂಲಕ ನಾವು ಕೇಳಿಕೊಳ್ಳುತ್ತೇವೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಡಿಸ್ಲೈಕ್ ಯಾಕೆ ಮಾಡಿದ್ರೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಇನ್ನೂ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್.